ದೇವನಹಳ್ಳಿ ಪೊಲೀಸ್ ಠಾಣಾ ಮೇಲೆ ಲೋಕಾಯುಕ್ತ ಕಡೆಯಿಂದ ದಾಳಿ ಆಗಿದೆ. ಪೋಕ್ಸೋ ಕಾಯ್ದೆಯ ಪ್ರಕರಣವನ್ನ ಅಥವಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರವಾಗಿ ಲಂಚಕ್ಕೆ ಬೇಡಿಕೆಯನ್ನು ಇಡಲಾಗಿದೆ. ಚಾರ್ಜ್ ಶೀಟ್ ಬಲಿಷ್ಠವಾಗಿ ರೂಪಿಸಲು ಹಣಕ್ಕೆ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಹಣ ಪಡೆಯುವಾಗ ಲೋಕಬಲೆಗೆ ಬಿದ್ದಿದ್ದಾನೆ ಅಂಬರೀಷ್. ಹಣ ಪಡೆಯಲು ಪಿಸಿ ಅಂಬರೀಷ್ಗೆ PSI ಜಗದೇವಿ ಅವರು ಸೂಚನೆ ಕೊಟ್ಟಿರ್ತಾರೆ. ಈಗ PSI ಜೊತೆ ಒಬ್ಬರು ಕಾನ್ಸ್ಟೇಬಲ್ ಇರ್ತಾರಲ್ಲ, ಅವರ ಮುಖಾಂತರನೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರೋದನ್ನು ಕೂಡ ನೀವು ಗಮನಿಸ್ತಾ ಇದೆ. ಪೋಕ್ಸೋ ಪ್ರಕರಣ ಅದು. ಆ ಪ್ರಕರಣ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದ್ರೆ ದುಡ್ಡು ಕೊಡಬೇಕಂತ ಇವರಿಗೆ. ಅಂದರೆ ಇಲ್ಲದೆ ಇರುವಂಥ ಕಾಯ್ದೆಗಳು, ಇಲ್ಲದೆ ಇರುವಂಥ ಕೇಸ್ಗಳು ಹಾಕೋದು. PSI ಜಗದೇವಿ ಮತ್ತು ಠಾಣಾ ಬರಹಗಾರ ಮಂಜುನಾಥ್ ಲಾಕ್ ಆಗಿದ್ದಾರೆ. ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರುವಂಥ ಖತರ್ನಾಕ್ ಇವರು. PC ಹೆಸರು ಅಂಬರೀಷ್ ಅಂತೇಳಿ. ಲೋಕಾಯುಕ್ತ ರೇಡ್ ಮಾಡ್ತಾ ಇದ್ದಂಗೆ A1 ಜಗದೇವಿ ಅಂದರೆ PSI ಎಸ್ಕೇಪ್ ಆಗಿದ್ದಾರೆ. ಇನ್ನು A2 ಮಂಜುನಾಥ್, ಅವನು ಕೂಡ ಪತ್ತೆ ಇಲ್ಲ. ಲೋಕಾಯುಕ್ತ SP K ವಂಶೀಕೃಷ್ಣ, DYSP ನಾಗೇಶ್ ಅವರ ನೇತೃತ್ವದಲ್ಲಿ ಆಗಿರುವಂಥ ರೇಡ್ ಇದು. 75,000 ರೂಪಾಯಿಗೆ ಇವರು ಬೇಡಿಕೆಯನ್ನು ಇಟ್ಟಿದ್ರು. PSI ಜಗದೇವಿ ಮುಂಗಡವಾಗಿ 50,000 ರೂಪಾಯಿ ಪಡೆಯುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪೊಲೀಸ್ ಠಾಣಾ ಆ ಒಂದು ಸ್ಟೇಷನ್ ಮೇಲೆ ಆಗಿರುವಂಥ ರೇಡ್ ಇದು. ಈಗ PSI ನಾಪತ್ತೆ ಆಗಿರುವಂಥದ್ದು. ಕಾರಣ ಕೊಡಬೇಕು. ಅಮಾಯಕರನ್ನು ಈ ರೀತಿ ಟಾರ್ಗೆಟ್ ಮಾಡ್ತಾರಲ್ಲ, ನೀವು ದುಡ್ಡು ಕೊಟ್ಟರೆ ಆತನಿಗೆ ಮತ್ತೆ ಲಾಕ್ ಮಾಡಿಸ್ತೀವಿ ಅಥವಾ ಬಲಿಷ್ಠವಾಗಿರುವಂಥ ಪ್ರಕರಣ ದಾಖಲಾಗೋ ಥರ ನಾವು ಮಾಡ್ತೀವಿ ಅಂತ ಹೇಳೋದಿದೆಯಲ್ಲ, ಏನು ಹೇಳಬೇಕು ಇಂಥವ್ರಿಗೆ? ದುಡ್ಡು ಕೊಟ್ಟರೆ ಏನು ಬೇಕಾದರೂ ಆಗ್ಬೋದು, ಹೆಂಗೆ ಬೇಕಾದರೂ ತಿರುಗಬಹುದು ಆ ಕೇಸ್ಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಈಗ 75,000 ರೂಪಾಯಿ ಕೊಟ್ಟರೆ ನಾವು ಆ ಪ್ರಕರಣವನ್ನು ಬಲಿಷ್ಠವಾಗಿ ಮಾಡ್ತೀವಿ ಅನ್ನೋದು ಸರಿ, ಅವ್ರ ಕೈಯಲ್ಲಿ ಇರುತ್ತೆ ಕೆಲವೊಂದು ಸೆಕ್ಷನ್ಗಳನ್ನು ಹಾಕೋದು. ಬಟ್ ಈ ರೀತಿಯಾಗಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ದುಡ್ಡಿನ ಆಸೆಗೋಸ್ಕರ ಇನ್ನೊಬ್ಬರನ್ನ ಬಲಿ ಪಡಿಸೋದು ಹೇಗೆ ಅಂಥೇಳಿ ಇದನ್ನು ಹೇಗೆ ತಡ್ಕೊಳ್ಳೋಕ್ಕಾಗತ್ತೆ ಅಂತ? ಎಸ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನೋಡಿ. ಈ ರೀತಿಯಾಗಿ ಒಂದು ಕೇಸ್ ಇರುತ್ತೆ, ಅದು ಪೋಕ್ಸೋ ಕೇಸ್ ಅಂತೆ. ನಿಮ್ಗೆ ಗೊತ್ತಿರುತ್ತೆ ಪೋಕ್ಸೋ ಕೇಸ್ ಅದು ಎಷ್ಟು ಡೇಂಜರು, ಅದರ ಶಿಕ್ಷೆ ಪ್ರಮಾಣ ಹೇಗಿರುತ್ತೆ ಅಂತೇಳಿ. ಆದರೆ ಈ ದೇವನಹಳ್ಳಿ ಪೊಲೀಸ್ ಠಾಣಾ ಮೇಲೆ ಲೋಕಾಯುಕ್ತರು ಸಹಜವಾಗಿ ಸುಮ್ಮನೆ ಅಂತೂ ರೇಡ್ ಆಗಲ್ಲ. ಖಚಿತ ಮಾಹಿತಿನೇ ಇರುತ್ತೆ. ಖಚಿತ ಮಾಹಿತಿಯ ಮೇರೆಗೆ ರೇಡ್ ಮಾಡಲಾಗತ್ತೆ. ಪೋಕ್ಸೋ ಕಾಯ್ದೆಯ ಪ್ರಕರಣ ಅದು. ಆ ವಿಚಾರವಾಗಿ ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಾರೆ. ಚಾರ್ಜ್ ಶೀಟ್ ಬಲಿಷ್ಠ ಆಗಬೇಕು ಅಂತ ಹೇಳಿದ್ರೆ ಚಾರ್ಜ್ ಶೀಟ್ ಮೇಲೇ ಶಿಕ್ಷೆ ಪ್ರಮಾಣ ಪ್ರಕಟ ಆಗೋದು. ಆ ಚಾರ್ಜ್ ಶೀಟ್ ಬಲಿಷ್ಠ ಆಗಬೇಕು ಅಂತ ಹೇಳಿದ್ರೆ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಹಣ ಪಡೆಯುವಂಥ ಸಂದರ್ಭದಲ್ಲಿ ಲೋಕಬಲೆಗೆ ಬಿದ್ದಿರುವಂಥದ್ದು ಅಂಬರೀಷ್. ಅಂಬರೀಷ್ ಯಾರು ಅಂತ ಹೇಳಿದ್ರೆ ಈತ PC ಪೊಲೀಸ್ ಕಾನ್ಸ್ಟೇಬಲ್.